ರೈತ ಸ್ನೇಹಿತರಿಗೆ ನಮಸ್ಕಾರ. ನಾವು ಜೇನು ಕೃಷಿ ಮಾಡೋರು ಎಷ್ಟೋ ಜನ ನಾನು ನೋಡ್ತಾ ಇರ್ತೀನಿ, ಮಳೆಗಾಲದಲ್ಲಿ ಅವನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಅಂದರೆ ಅವಕ್ಕೆ ಫುಡ್ ಕೊಡೋದಿಲ್ಲ, ಅತಿಯಾದ ಮಳೆ ಬರುತ್ತೆ ಅಂತ ಬಿಟ್ಟಿರ್ತೀವಿ. ಆವಾಗ ಜೇನು ಪೆಟ್ಟಿಗೆ ಖಾಲಿಯಾಗಿ ಹೋಗುತ್ತೆ. ಎಷ್ಟೋ ಜನ ನಮ್ಮ ಸ್ನೇಹಿತರು ನನಗೆ ಹೇಳ್ತಾ ಇರ್ತಾರೆ, ಮಳೆಗಾಲದಲ್ಲಿ ನಾವು ಏನು ಮಾಡಬೇಕು, ಅವಕ್ಕೆ ಮಳೆಗಾಲದಲ್ಲಿ ಬದುಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಪರಾಗಸ್ಪರ್ಶಕ್ಕೆ ಹೂಗಳು ಬಿಡುವುದಿಲ್ಲ, ಅತಿಯಾದ ಮಳೆ ಇರುತ್ತೆ. ಆ ಸಮಯದಲ್ಲಿ ಅವಕ್ಕೆ ನಾವು ಅತಿಯಾಗಿ ಅಂದರೆ ವಾರಕ್ಕೊಮ್ಮೆ ಆದರೂ ಸಕ್ಕರೆ ಪಾಕ ಕೊಡಬೇಕಾಗುತ್ತೆ. ಒಂದು ಗೂಡು ಕುಟುಂಬ ಹೇಗಿದೆ ಆ ರೀತಿ ಕೊಡಬೇಕಾಗುತ್ತೆ. 300 ml ಇಂದ 500 ml ತನಕ ಒಂದು ಗೂಡಿಗೆ ಕೊಡಬೇಕಾಗುತ್ತೆ ವಾರಕ್ಕೊಮ್ಮೆ. ಕೆಲವರು 10 ದಿನಕ್ಕೂ ಅರ್ಧ ಲೀಟ್ರ್ ಲೆಕ್ಕ ಕೊಡ್ತಾರೆ, ಆ ರೀತಿಯೂ ಕೊಡ್ಬೋದು. ಆದರೂ ಕೊಡೋದಂತೂ ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲಿ ಮಿಸ್ ಮಾಡಬಾರ್ದು. ಮಳೆಗಾಲದಲ್ಲಿ ನೀವು ಮಿಸ್ ಮಾಡಿದ್ರೆ ನಿಮ್ಮ ಕುಟುಂಬ ಮಿಸ್ ಆಯ್ತಂತ ಲೆಕ್ಕನೇ. ಯಾಕೆಂದರೆ ಆವಾಗ ನಿಮಗೆ ಅವು ಈ ಕುಟುಂಬ ವೃದ್ಧಿ ಮಾಡಿಕೊಂಡು ಅಲ್ಲಿ ಆಹಾರ ಸಿಕ್ಕಿದ್ರೆ ಅಲ್ಲೇ ಇರ್ತವೆ. ಇಲ್ಲಾಂದರೆ ಅವು ಗೂಡು ಬಿಟ್ಟು ಬೇರೆ ಕಡೆ ದಾರಿ ಹುಡುಕ್ತವೆ. ಆ ದಾರಿ ಹುಡುಕಬಾರ್ದು ಅಂದರೆ ನಾವು ಸ್ವಲ್ಪ ಇದರಲ್ಲಿ ಜೇನನ್ನು ಬಿಡಬೇಕು. ಲಾಸ್ಟಲ್ಲಿ ಜೇನನ್ನು ಪೂರ್ತಿ ತೆಗಿಬಾರ್ದು, ಸ್ವಲ್ಪ ಬಿಡಬೇಕು. ನಾನು ಸ್ವಲ್ಪ ಬಿಟ್ಟಿದ್ದರಿಂದ ಸ್ವಲ್ಪ ಲೇಟಾಗಿ ಸಕ್ಕರೆ ಪಾಕ ಕೊಟ್ಟರೆ ನಡೆಯುತ್ತೆ. ಆದರೆ ಸಕ್ಕರೆ ಪಾಕ ಅಂತೂ ಕಂಪಲ್ಸರಿ ವಾರಕ್ಕೊಮ್ಮೆ ತಪ್ಪದೆ, ಎಂಥ ಮಳೆ ಇದ್ದರೂ ನಾವು ತಪ್ಪದೆ ಕೊಡಲೇಬೇಕು. ಆವಾಗ ಮಾತ್ರ ಅವು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತವೆ. ಅವು ಆದಷ್ಟು ಹೋಗ್ತಾ ಇರ್ತವೆ, ಆದರೆ ಅವಕ್ಕೆ ಸಾಕಾಗೋದಿಲ್ಲ. ಅವು ಅಭಿವೃದ್ಧಿ ಆಗೋ ಸಮಯ ಇವಾಗ. ವಂಶ ಅಭಿವೃದ್ಧಿ ಮಾಡಲಿಕ್ಕೆ, ಅವು ಸ್ಟ್ರಾಂಗ್ ಆಗಲಿಕ್ಕೆ ಇವಾಗ ಚೆನ್ನಾಗಿರಬೇಕು. ಅದಕ್ಕೆ ನಾವು ಸಕ್ಕರೆ ಪಾಕನ ತಪ್ಪದೇ ಕೊಡಲೇಬೇಕಾಗತ್ತೆ. ಆವಾಗ ನಾವು ಇವಾಗ ಕೊಟ್ಟರೆ ಮಾತ್ರ ನಮಗೆ ಆಗಸ್ಟ್ ಮತ್ತು ಅಕ್ಟೋಬರ್ ನಂತರ ಕುಟುಂಬ ಜಾಸ್ತಿ ಮಾಡಲಿಕ್ಕೆ ನಮಗೆ ಅವೇ ಸಹಾಯ ಮಾಡ್ತವೆ. ನಾವು ಇವಾಗ ಅವಕ್ಕೆ ಸಹಾಯ ಮಾಡಿಲ್ಲ ಅಂದರೆ ಅವು ನಮಗೆ ಸಹಾಯ ಮಾಡೋದಿಲ್ಲ. ನಾವು ಯಾವಾಗನೂ ಆಗಿ ಅವಿಂದ ನಾವು ಬರೀ ತಗೊಳ್ಳೋದು ಯೋಚನೆ ಮಾಡ್ತೀವಿ. ತಗೊಳ್ಳೋದು ಯೋಚನೆ ಮಾಡೋದ್ರ ಜೊತೆಗೆ ನಾವು ಅವಕ್ಕೆ ಕೊಡಬೇಕು. ಮಳೆಗಾಲದಲ್ಲಿ ಒಂದು 2, 3, 4 ತಿಂಗಳು ಅವಕ್ಕೆ ಕೊಟ್ಟರೆ ಸಾಕು. ಆನಂತರ ಅವೇ ನಮಗೆ ಕೊಡ್ತವೆ. ಜನವರಿಯಿಂದ ಅವೇ ನಮಗೆ ಜೇನುತುಪ್ಪಗಳನ್ನು ಕೊಡ್ತವೆ. ಅದಕ್ಕೆ ಜೇನು ಕೃಷಿ ಮಾಡುವವರು ಎಷ್ಟೋ ಜನ 1 ಪೆಟ್ಟಿಗೆ 2 ಪೆಟ್ಟಿಗೆ ಇದ್ದವರು ನಮ್ಮದು ಮಳೆಗಾಲದಲ್ಲಿ ನಿಂತೇ ಇಲ್ಲ, ಹೋಗಿಬಿಡ್ತು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ, ನೀವು ಮಳೆಗಾಲದಲ್ಲಿ ಅವಕ್ಕೆ ಸಕ್ಕರೆ ಪಾಕ ಕೊಡದೇ ಇರೋದೇ ಸಮಸ್ಯೆ ಆಗ್ತಾ ಇರೋದು. ಮತ್ತು ಮಳೆಗಾಲದಲ್ಲಿ ಅವಕ್ಕೆ ಆದಷ್ಟು ಶತ್ರುಗಳು ಬರದೇ ಇರೋ ಥರ ಅದನ್ನು ನೋಡ್ತಾ ಇರಬೇಕು. ಗೂಡುಗಳಲ್ಲಿ ಕೆಂಜಿಗ ಬರ್ತಾ ಇರುತ್ತೆ, ಮತ್ತು ದೊಡ್ಡ ಬೇರೆ ಬೇರೆ ಹುಳಗಳೆಲ್ಲ ಬಂದು ಅವಕ್ಕೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಜೇನು ಶತ್ರುಗಳೆಲ್ಲ ಬರ್ತಾ ಇರ್ತವೆ. ಅವಕ್ಕೆ ಆವಾಗ ನಾವು ಗೂಡು ನೋಡ್ತಾ ಇದ್ದರೆ ಅವು ಇದಿರ್ತವೆ. ಮ್ಯಾಕ್ಸಿಮಮ್ ಮುಂದಿನ ನಾವು ಇದನ್ನು ಆದಷ್ಟು ಚಿಕ್ಕದ ಮಾಡಿದ್ರೆ ಒಳ್ಳೆಯದು. ನಾನು ಚಿಕ್ಕದು ಮಾಡಲಿಲ್ಲ, ಅದನ್ನು ತಿರ್ಸಿ ಇಟ್ಟಿದ್ದೀನಿ ಸಣ್ಣದಾಗಿ. ಅದರೊಳಗಡೆ ಇದು ಹೋಗದೇ ಇರೋ ಥರ ಬೇರೆ ದೊಡ್ಡ ಯಾವುದೇ ಜೇನು ಹೋಗದೆ ಥರ ಮತ್ತು ಅವು ಶತ್ರು ಹೋಗದೇ ಇರೋ ಥರ ಮಾಡಿದೆ. ಮತ್ತು ಅದನ್ನು ವಾರಕ್ಕೊಮ್ಮೆ ಚೆಕ್ ಮಾಡ್ತಾ ಬಂದರೆ ಸಾಕು. ಅದರೊಳಗಡೆ ಶತ್ರುಗಳಿಲ್ಲ ಅನ್ನೋದು ಕನ್ಫರ್ಮ್ ಮಾಡಿದ್ರೆ ಸಾಕಾಗುತ್ತೆ. ಮಿಕ್ಕಿದ ಕೆಲಸ ಅವುಗಳೇ ಮಾಡ್ಕೊತವೆ. ನಮ್ಮ ಕೆಲಸ ಏನು, ಅವಕ್ಕೆ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಇವಾಗ ಆಗ್ತಾಯಿದೆ, ಆವಾಗ ಆಹಾರ ಕೊಟ್ಟರು ಸಾಕು. ಅವು ನಮಗೆ ಮುಂದೆ ಜೇನುತುಪ್ಪಗಳನ್ನು ಕೊಡ್ತವೆ. ಮಳೆಗಾಲದಲ್ಲಿ ಜೇನುಗಳನ್ನು ಚೆನ್ನಾಗಿ ಸಾಕೋಣ. ಆನಂತರ ಅವನ್ನು ನಾವು ಸಾಕುವ ಅವಶ್ಯಕತೆ ಇಲ್ಲ, ಅವನ್ನೇ ಸಾಕ್ಕೊತವೆ. ಅವು ನಾವು ಇಲ್ಲಾಂದರೂ ಅವು ಬದುಕುತ್ತವೆ, ಅವಕ್ಕೇನು ತೊಂದರೆ ಇಲ್ಲ. ಆದರೆ ನಾವು ಗೂಡು ನಮಗೆ ಜೇನು ಬೇಕು ಅಂದರೆ ನಾವು ಅವನ್ನ ಸಾಕಬೇಕಾಗತ್ತೆ. ಅವಕ್ಕೆ ಮಳೆಗಾಲದಲ್ಲಿ ಸಕ್ಕರೆ ಪಾಕನ ನಿಯಮಿತವಾಗಿ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.